ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಅಷ್ಟೇ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಸೊ ನನ್ನ ಈ ಸ್ಯಾಟರ್ಡೆ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನನ್ನ ಮಗಳು ನೋಡಿ ಏನು ಹೇಳ್ತಿದ್ದಾಳೆ. ಏನು ಬೇಕು ಇವತ್ತು ನಿನಗೆ? ಸ್ಯಾಂಡ್ವಿಚ್ ಮಾಡೋಣ. ಅವಳಿಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಹಾಫ್ ಡೇ ಇತ್ತು. ಸೊ ನಾನು ಸಿಂಪಲಾಗಿ ಅವಳಿಗೆ ಒಂದು ಬ್ರೆಡ್ ಇರಲಿಲ್ಲ ಅಂತೇಳಿ ಬನ್ನಲ್ಲೇ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ. ಅವಳು ತುಂಬಾ ಇಷ್ಟಪಟ್ಟು ತಿಂದಳು. ಸೊ ಮಕ್ಕಳಿಗೆ ಈ ಥರ ಮನೆಯಲ್ಲೇ ನಾವು ಅವ್ರ ಮುಂದೆನೇ ಮಾಡಿಕೊಟ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ. ನನ್ನ ಮಗಳು ಅಷ್ಟೇ, ಅವ್ಳಿಗೇನಾದರೂ ಅವಳಿಗೂ ಕೂಡ ಹೆಲ್ಪ್ ಮಾಡಿಕೊಂಡು ನೀನು ಹೆಲ್ಪ್ ಮಾಡು ನನಗೆ ಮಾಡಿಕೊಡು ಅಂತೆಲ್ಲ ಹೇಳ್ಬಿಟ್ರೆ ಎಷ್ಟು ಖುಷಿಯಿಂದ ಮಾಡಿಕೊಡ್ತಾಳೆ ಗೊತ್ತಾ. ಸೊ ಹೆಣ್ಮಕ್ಳೇ ಒಂಥರ ಚೆಂದ ಅಲ್ವಾ. ನನಗಂತೂ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಎಲ್ಲರೂ ನಾನು ನೋಡಿದವರೆಲ್ಲ ಬಾಯ್ ಬೇಬಿ ಆಗುತ್ತೆ ಅಂತ ಇದ್ದರು. ಬಟ್ ನನಗಂತೂ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಇತ್ತು ನನಗೆ ಹೆಣ್ಮಗುನೇ ಆಗೋದು ಅಂತ. ಯಾಕೆಂದರೆ ನಾನು ತುಂಬ ದೇವ್ರನಲ್ಲಿ ಬೇಡ್ಕೊಂಡಿದ್ದೆ ನನಗೆ ಹೆಣ್ಮಗುನೇ ಆಗಬೇಕು ಅಂತೇಳಿ. ಸೊ ನನಗಂತೂ ಅದೇ ಥರನೇ ನನ್ನ ಚುಬ್ಬಿ ಹುಟ್ಟಿದ್ಲು. ನಂಗೆ ತುಂಬಾ ಖುಷಿ ಆಯಿತು. ಸೊ ನೋಡ್ಬೋದು ಇಲ್ಲಿ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅದು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಬಟ್ ಒಂದು ಹೆಣ್ಮಗು ಇದ್ರಂತೂ ಮನೆ ಫುಲ್ಲು ಖುಷಿಯಾಗಿರುತ್ತೆ. ಮತ್ತು ಅಷ್ಟೇ ಟಾರ್ಚರ್ ಕೂಡ ಕೊಡ್ತಾಳೆ ಇವಳು. ಸೊ ನನಗೆ ಅದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ, ಮಕ್ಕಳಲ್ವ ಅಂತೇಳ್ಬಿಟ್ಟು ಒಂಥರ ಫರ್ಗಿವ್ ಮಾಡಿಬಿಡ್ತೀನಿ. ಬಟ್ ಸಮ್ಟೈಮ್ಸ್ ತುಂಬ ಕಾಟ ಕೊಡ್ತಾಳೆ. ನಿಮ್ಮ ಮನೆಯಲ್ಲೂ ಈ ಥರ ಮಕ್ಕಳಿರ್ತಾರ? ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇವಾಗಿನ ಮಕ್ಕಳಂತೂ ತುಂಬ ಹೆವಿ ಹಠ ಮಾಡ್ತಾರೆ. ಅದೇ ನಮಗೊಂಥರ ಟಾರ್ಚರ್ ಅನಿಸ್ಬಿಡುತ್ತೆ. ಇವಳು ಹಾಗೆ ಮಾಡ್ತಾಳೆ. ಬಟ್ ಬೆಳೀತಾ ಸೈಲೆಂಟ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರ್ತಾಳೆ ಅಂತೇಳಿ. ಸೊ ನೋಡ್ಬೋದು ಸ್ಯಾಂಡ್ವಿಚ್ ಎಲ್ಲ ರೆಡಿ ಆಯಿತು. ಅವಳಿಗೂ ಕೂಡ ಸ್ಕೂಲಿಗೆ ಟೈಮ್ ಆಯಿತು ಅಂತೇಳಿ ನಾನು ಬೇಗನೆ ಅವಳಿಗೆ ಮಾಡಿಕೊಟ್ಟೆ. ಮತ್ತು ಇದ್ರ ಜೊತೆಗೆ ಆರೆಂಜ್ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೆ ಅವಳಿಗೆ. ನಮ್ಮ ಮಕ್ಳಿಗೆ ಈ ಥರ ಮಾರ್ನಿಂಗ್ ಟೈಮು ಹೆಲ್ತಿ ಜ್ಯೂಸಸ್ನ ಮಾಡಿಕೊಡಿ, ಆದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ಡೇ ಹೀಗಿತ್ತು, ನಾಳೆ ಹೇಗಿರುತ್ತೋ ನೋಡೋಣ.